Vivo V23 5G. ಮೊದಲನೇದಾಗಿ ಇಲ್ಲಿ ಬಾಕ್ಸನ್ನು ನೋಡ್ತಾ ಇರುವಂಥದ್ದು ವಿವೋ V23 5G ಅಂತ ಇದೆ. ಸೊ ಬಾಕ್ಸನ್ನು ಡೈರೆಕ್ಟ್ಲಿ ಓಪನ್ ಮಾಡೋಣ ಅಂತೆ. ಓಪನ್ ಮಾಡಿದ ತಕ್ಷಣ ಮೊದಲು ನಮ್ಮ ಸ್ಮಾರ್ಟ್ಫೋನ್ ಕಾಣಿಸುತ್ತೆ. ಸೊ ತುಂಬ ಸ್ಲಿಮ್ ಮತ್ತು ಲೈಕ್ ಬಾಕ್ಸಿ ಡಿಸೈನ್ ಅನಿಸ್ತದೆ. ಸದ್ಯಕ್ಕೆ ಇದನ್ನು ಪಕ್ಕಕ್ಕೆ ಇಡೋಣ ಅಂತೆ. ಇದನ್ನು ಬಿಟ್ಟರೆ ಒಳಗಡೆ ನಿಮಗೊಂದು ಯೂಸರ್ ಗೈಡ್ ವ್ಯಾರಂಟಿ ಕಾರ್ಡನ್ನು ನೋಡ್ತಾ ಇದ್ವಿ. ಇದರೊಂದಿಗೆ TPU ಕೇಸ್ ಒಂದನ್ನು ನೋಡ್ತಾ ಇದ್ವಿ, ಸಿಮ್ ಎಜೆಕ್ಟರ್ ಮತ್ತು 3.5 mm ಕನೆಕ್ಟರ್ನ ನೋಡ್ತಾ ಇದ್ವಿ. ಇದನ್ನು ಬಿಟ್ಟರೆ 44 ವ್ಯಾಟ್ನ ಪವರ್ ಅಡಾಪ್ಟರ್ ಮತ್ತು ಇದರೊಂದಿಗೆ USB Type-C ಕೇಬಲ್. ಸದ್ಯಕ್ಕೆ ಎಲ್ಲ ಅಸೆಸರೀಸ್ನ ಸರಿಗಿಟ್ಟು ನಮ್ಮ ಫೋನನ್ನು ನೋಡೋಣ ಅಂತ. ಮೊದಲನೇದಾಗಿ ವಿವೋ V23 ಕೂಡ 2 ಕಲರ್ ವೇರಿಯಂಟ್ಸ್ಗಳನ್ನ ಕೊಡ್ತಿದ್ದಾರೆ. ಒಂದು ಸನ್ಶೈನ್ ಗೋಲ್ಡ್, ಇನ್ನೊಂದು ಸ್ಟಾರ್ ಡಸ್ಟ್ ಬ್ಲ್ಯಾಕ್ ಅಂತ. ಹಾಗಾದರೆ ಫಸ್ಟ್ ಲುಕ್, ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಫಸ್ಟ್ ಇಂಪ್ರೆಷನ್ ಹೇಗಿದೆ ಅಂತ ಕೇಳಿದ್ರೆ ನಾನಂತೂ ಅತಿ ಎಕ್ಸೈಟೆಡ್ ಹೋದಪ್ಪ ಅಂತಂದರೆ ಇರುವಂಥ ಕಲರ್ ಚೇಂಜಿಂಗ್ ಫೀಚರ್ ಒಂದಿಗೆ. ಸದ್ಯಕ್ಕೆ ಅದನ್ನು ಸ್ವಲ್ಪ ಡೀಪಾಗಿ ಮಾಡೋಣಂತೆ. ಈ ಫೋನ್ ಫಸ್ಟ್ ಲುಕ್ಕಲ್ಲಿ ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತು. ತುಂಬ ಲೈಟ್ ವೇಟ್ ಕೂಡ ಇದೆ, ಕೇವಲ 181 ಗ್ರಾಮ್ ಮಾತ್ರ ಇದೆ. 7.5 mm ಥಿಕ್ನೆಸ್ ನೋಡ್ತಾ ಇದ್ವಿ. ಮತ್ತು ಸೈಡ್ ಎಡ್ಜಸ್ ಎಲ್ಲ ಒಂದು ರೀತಿ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿ ಥರನೇ ಅನಿಸುತ್ತೆ. ಸೊ ಇದು ಅಲ್ಯೂಮಿನಿಯಂ ಪ್ಲೇಟೆಡ್ನ ನೋಡ್ತಾ ಇದ್ವಿ. ಸೈಡ್ ಎಡ್ಜಸ್ ಎಲ್ಲ ತುಂಬ ಗಟ್ಟಿಯಾಗಿದೆ, ತುಂಬ ಗ್ರಿಪ್ ಆಗಿ ಇಟ್ಕೋಬೋದು. ಮತ್ತು ಬಾಕ್ಸಿ ಡಿಸೈನ್ನ ಕೊಡ್ತಿದ್ದಾರೆ. ಸೊ ಹಿಂದಿನ ಕ್ಯಾಮ್ರಾ ಕೂಡ ಮಾಡೆಲ್ ಸ್ವಲ್ಪ ಬಂಪ್ ಇದೆ ಮತ್ತು ಪ್ರೀಮಿಯಮ್ ಅಂತ ಅನಿಸುತ್ತೆ. ಇನ್ನು ಈ ಬ್ಯಾಕ್ ಗ್ಲಾಸ್ ಏನಿದೆ ಇದು ಫ್ಲೋರೈಡ್ UV ಗ್ಲಾಸ್ ಅಂತ. ಸೊ ಇದು ಟೆಕ್ಸ್ಚರ್ ಡಿಸೈನ್ ಹೋಗೊಂಬಂದಿದೆ. ಮತ್ತು ಇದು ಡಿಫ್ರೆಂಟ್ ಲೈಕ್ ನೀವು ಬಿಸಿಲಲ್ಲಿ ಹೋದಾಗ ಯಾವುದಾದ್ರೂ ಎಲೆನ ಇಟ್ಬಿಟ್ಟು ಈ ರೀತಿ ಟ್ರೈ ಮಾಡಿದ್ರೆ ಇದು ಕಲರ್ ಚೇಂಜ್ ಆಗುತ್ತೆ. ಒಂದು ಸರ್ತಿ ಗೋಲ್ಡನ್ ಅಂತ ಅನಿಸುತ್ತೆ, ಒಂದೊಂದು ಸರ್ತಿ ಬ್ಲೂ ಅಂತ ಅನಿಸುತ್ತೆ. ಸೊ ಇದು ಮುಟ್ಟಕ್ಕೆ ಕೈ ಹಚ್ಚಿದ್ರೆ ತುಂಬ ಸ್ಮೂತ್ ಆಗಿದೆ. ಇಷ್ಟಲ್ಲೇ ಗ್ರಿಪ್ ತುಂಬ ಚೆನ್ನಾಗಿ ನೀವು ಫೋನನ್ನು ಕವರ್ ಇಲ್ಲದೆ ಕೂಡ ಗಟ್ಟಿಯಾಗಿ ಹಿಡ್ಕೋಬಹುದು. ನಿಜವಾಗ್ಲೂ ವಿವೋನವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಈ ಫೀಚರ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಇಷ್ಟೇ ಅಲ್ಲದೆ ಈ ಸ್ಮಾರ್ಟ್ಫೋನ್ ತನ್ನ ಕಾಲ ಮೇಲೆ ನಿಂತ್ಕೊಳ್ಳುತ್ತೆ. ಇನ್ನು ಈ ಫೋನ್ ಇರುವಂಥ ಡಿಸ್ಪ್ಲೇ 6.44 ಇಂಚಸ್ ಇರುವಂಥ ಫುಲ್ HD+ ಸೂಪರ್ AMOLED HDR10+ ಮತ್ತು 90 Hz ಸ್ಕ್ರೀನ್ ರಿಫ್ರೆಶ್ ಇರುವಂಥ ಡಿಸ್ಪ್ಲೇ ನೋಡ್ತಾ ಇದ್ವಿ. ನಿಜವಾಗ್ಲೂ ಇದಿರುವಂಥ ಕಲರ್ಸ್ಗಳು ಮತ್ತು ವಿವಿಂಗ್ ಆ್ಯಂಗಲ್ಸ್ಗಳು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದು ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಫೋನ್ ಇರುವಂಥ ಎಕ್ಸ್ಪೀರಿಯನ್ಸ್ ನಾನು ಇದರಲ್ಲಿ ಕಾಣ್ತಾ ಇದ್ದೀನಿ. ವೀಡಿಯೋಸ್ಗಳು ನೋಡಬೇಕಾದ್ರೆ ಸೈಡ್ ಎಡ್ಜಸ್ಸಿಂದ ಆಗಿರಲಿ ಮತ್ತು ಮುಂದಿನ ವ್ಯೂದಿಂದ ತುಂಬ ಅಂದರೆ ತುಂಬ ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ಇಷ್ಟೇ ಅಲ್ಲದೆ ಇದಿರುವಂಥ ಬ್ರೈಟ್ನೆಸ್ ಏನಿದೆ ಔಟ್ಡೋರ್ ಕೂಡ ನಾನು ಚೆಕ್ ಮಾಡಿದೆ, ಒಂದು ಒಳ್ಳೆ ಕ್ವಾಲಿಟಿ ಬ್ರೈಟ್ನೆಸ್ನ ಕೂಡ ನೋಡ್ತಾ ಇದ್ವಿ. ಇಷ್ಟೇ ಅಲ್ಲದೆ ಮುಂದಿನ ಭಾಗ ನಾಚ್ ಏನಿದೆ ಸ್ವಲ್ಪ ದೊಡ್ಡದಾಗಿದೆ. ಕಾರಣ ಇಲ್ಲಿ ಡುವಲ್ ರಿಯರ್ ಕ್ಯಾಮ್ರಾ ಕೊಡ್ತಿದ್ದಾರೆ ಮತ್ತು ಮಧ್ಯದಲ್ಲಿ ನಿಮಗೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೊಡ್ತಿದ್ದಾರೆ. ಇದು ಟಚ್ ಮಾಡಿದ್ರೆ ಫಟಾಕ್ಸ್ ಅನ್ಲಾಗ್ ಆಗುತ್ತೆ. ಮತ್ತು ಇದರುವಂಥ ವ್ಯೂ ಏನಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಫಿಂಗರ್ ಪ್ರಿಂಟ್ ಕೂಡ ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಇನ್ನು ನಮ್ಮ ಫೇವ್ರೇಟ್ ಪಾರ್ಟ್ ಯಾವುದೇ ಸ್ಮಾರ್ಟ್ಫೋನ್ ಅಂತ ಕ್ಯಾಮ್ರಾ ಬಗ್ಗೆ ನಾನು ತುಂಬ ಇಂಟ್ರೆಸ್ಟೆಡ್ ಇರ್ತೀನಿ. ಅದರಲ್ಲೂ ಸ್ಪೆಷಲಿ ವಿವೋ ಅಂದಮೇಲೆ ಇವರು ಕ್ಯಾಮ್ರಾ ಸೆಂಟ್ರಿಕ್ ಫೋನ್, ಸ್ಪೆಷಲಿ ವಿವೋನಲ್ಲಿ. ಸೊ ಇದರಲ್ಲಿ ಕೂಡ ಫಸ್ಟ್ ಟೈಮ್ ಭಾರತದಲ್ಲಿ 50 ಮೆಗಾಪಿಕ್ಸೆಲ್ನ ಐ ಆಟೋ ಫೋಕಸ್ ಹೊಂದಿರುವಂಥ 50 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ನ ಡುವಲ್ ಸೆಲ್ಫಿ ಕ್ಯಾಮ್ರಾಸ್. ನಾನಿಲ್ಲಿ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು. ಸೊ ಇಲ್ಲಿ ಕ್ಲಾರಿಟಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಟ್ ಲಾಸ್ಟ್ ವಿವೋ V23 ಪ್ರೋನಲ್ಲಿ ಹೇಳಿದಾಗೆ ಇಲ್ಲಿ ಕಲರ್ಸ್ಗಳು ಸ್ವಲ್ಪ ವೈಟ್ ಅಂತ ಅನ್ಸುತ್ತೆ. ಬಟ್ ಯಾವಾಗ ಇಂಡೋರಲ್ಲಿ ತೆಗಿತೀವಿ ಆವಾಗ ನ್ಯಾಚುರಲ್ ಕಲರ್ಸ್ನ ಕೊಡುತ್ತೆ. ಔಟ್ಡೋರ್ಲಿ ಕೆಲವೊಂದು ಟೈಮ್ ವೈಟ್ ಫೀಲ್ ಕೊಡುತ್ತೆ. ಇಷ್ಟೇ ಅಲ್ಲದೆ 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ನಲ್ಲಿ ಕೂಡ ಕೆಲವೊಂದು ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ಇಲ್ಲಿ ಕೂಡ ಒಂದು ಒಳ್ಳೆ ಆ್ಯಂಗಲ್ನ ಇದು ಕವರ್ ಮಾಡುತ್ತೆ. ಇನ್ನು ಇದರಲ್ಲಿ ತುಂಬ ಫೀಚರ್ಸ್ಗಳಿದೆ, ಲೈಕ್ ನ್ಯಾಚುರಲ್ ಆಗಿರಲಿ ಮತ್ತು ಸ್ಪೋರ್ಟ್ಸ್ ಮೋಡ್, ಸೆಲ್ಫಿ ಮೋಡ್ ಆಗಿರಲಿ, ಇನ್ನು ಇದೇ ರೀತಿಯಾದ ತುಂಬ ಫೀಚರ್ಸ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಟ್ರೈ ಮಾಡ್ಕೋಬಹುದು. ಇಷ್ಟೇ ಅಲ್ಲದೆ ಡೈನಾಮಿಕ್ ರೇಂಜಸ್ ಮತ್ತು ಕಲರ್ಸ್ಗಳಲ್ಲಿ ಮತ್ತು ಕ್ಲಾರಿಟಿನಲ್ಲಿ ತುಂಬ ಅಂದರೆ ತುಂಬ ಇಂಪ್ರೂವ್ ಮಾಡಿದರೆ ಕಂಪೇರ್ ಟು ವಿವೋ V21ಗಿಂತ ನಾನು ತುಂಬ ಅಪ್ಗ್ರೇಡ್ ಕಾಣ್ತಾ ಇದ್ದೀನಿ V23ನಲ್ಲಿ. ಇನ್ನು ರಿಯರ್ ಅಲ್ಲಿ 64 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ನ ಸೂಪರ್ ಮ್ಯಾಕ್ರೋ ಸೆನ್ಸರ್ ನೋಡ್ತಾ ಇದ್ವಿ. ಇಲ್ಲಿ ಕೂಡ ತುಂಬ ಅಂದರೆ ತುಂಬ ಹೆವಿ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸ್ಕ್ರೀನ್ ಮೇಲೆ ನೀವು ನೋಡ್ಕೋಬಹುದು. ಇಲ್ಲಿ ಕಲರ್ಸ್ಗಳು ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಮತ್ತು ಡೈನಾಮಿಕ್ ರೇಂಜಸ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಕ್ಲಾರಿಟಿ ನಾನು 108 ಮೆಗಾಪಿಕ್ಸೆಲ್ ಮತ್ತು 64 ಕಂಪೇರ್ ಮಾಡಿದ್ರೆ ಹೆವಿಯಾಗಿ ತುಂಬ ಡಿಫ್ರೆನ್ಸ್ ಇದೆ ಅಂತ ನನಗೆ ಅನಿಸಲ್ಲ. ಬಟ್ ಇಲ್ಲಿ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ನ ನೋಡ್ತಾ ಇದ್ವಿ. ಡಿಫ್ರೆಂಟ್ ಕಂಡೀಷನ್ ತೆಗೆದಿದ್ದೀನಿ. ಇಂಡೋರ್ ಆಗಿರಲಿ, ಔಟ್ಡೋರ್ ಆಗಿರಲಿ, ಬಿಸಿಲಲ್ಲಿ, ನೆರಳಲ್ಲಿ ಎಲ್ಲ ಕಡೆ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಒಂದು ಒಳ್ಳೆ ಫೋಟೋಸ್ಗಳು ಕೊಡುತ್ತೆ. ಇಷ್ಟೇ ಅಲ್ಲದೆ 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಇಲ್ಲಿ ಕೂಡ ಒಂದು ಒಳ್ಳೆ ಡಿಗ್ರಿನ ಕವರ್ ಮಾಡುತ್ತೆ. ಸೊ ಈ ಫೋಟೋಸ್ಗಳನ್ನ ಕೂಡ ನೀವು ನೋಡ್ಕೋಬೋದು. ನನಗಂತೂ ಇದರಲ್ಲಿ ಸೂಪರ್ ಮ್ಯಾಕ್ರೋ ಟೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟಿಂಗ್ ಬಂತು. ಸೊ ತುಂಬ ಒಳ್ಳೊಳ್ಳೆ ಫೋಟೋಸ್ಗಳನ್ನ ಕೊಡುತ್ತೆ. ಕಲರ್ಸ್ಗಳನ್ನ ಕೂಡ ನೀವು ನೋಡ್ಕೋಬೋದು. ಇಲ್ಲಿ 2 ಮೆಗಾಪಿಕ್ಸೆಲ್ ಅನಿಸುತ್ತೆ, ಬಟ್ ಇಲ್ಲಿ ಒಳ್ಳೆ ಕ್ವಾಲಿಟಿನ ನೋಡ್ತಾ ಇದ್ವಿ. ಅದಕ್ಕೆ ನನಗೆ ಸೂಪರ್ ಮ್ಯಾಕ್ರೋ ಕ್ಯಾಮ್ರಾ ಕೂಡ ತುಂಬ ಇಷ್ಟ ಆಯಿತು.
ಇನ್ನು ಈ ಫೋನ್ ಅಂತ ಪ್ರೊಸೆಸರ್ ಹೊಸದಾಗಿ ಡೈಮೆನ್ಸಿಟಿ 920. ರೀಸೆಂಟ್ಲಿ ನಾನು ಬೇರೆ ಬ್ರ್ಯಾಂಡ್ ಫೋನ್ಸ್ಗಳಲ್ಲಿ ಈ ಪ್ರೊಸೆಸರ್ನ ಯೂಸ್ ಮಾಡಿದ್ದೀನಿ. ನಿಜವಾಗ್ಲೂ ವಿವೋನವರು ಕೂಡ V23 ಕೂಡ ಇದನ್ನು ತುಂಬ ಒಳ್ಳೆಯದಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಇಷ್ಟಲ್ಲಿರುವಂಥ ಪರ್ಫಾರ್ಮೆನ್ಸ್ ಮತ್ತು ನಾನು ಇದರಲ್ಲಿ ಗೇಮ್ ಟಾಸ್ಕ್ ಆಗಿರಲಿ ಇನ್ನು ಹೆವಿಯಾಗಿ ಈ ಫೋನನ್ನು ಬಳಸಿಲ್ಲ. ಸೊ ಆದಷ್ಟು ಬೇಗ ಇದ್ರ ಬಗ್ಗೆ ಫುಲ್ ರಿವ್ಯೂನ ಕೂಡ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಇದು ಕೇವಲ 6 ನ್ಯಾನೋಮೀಟರ್ನ ಚಿಪ್ಸೆಟ್ ಆಗಿದ್ದು ತುಂಬ ಬಿಸಿ ಆಗೋದು, ಲ್ಯಾಗ್ ಆಗೋದು ಇಂಥ ಪ್ರಾಬ್ಲಮ್ಸ್ಗಳನ್ನ ತುಂಬ ಈಸಿಯಾಗಿದ್ದು ಹ್ಯಾಂಡಲ್ ಮಾಡುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ ಡುವಲ್ 5G ಸಪೋರ್ಟ್ ಆಗುತ್ತೆ ಮತ್ತು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 12 ಫನ್ ಟಚ್ OS ಇದೆ. ಮತ್ತು ನನ್ನ ಹತ್ರ ಇರೋದು N2 128GB ವೇರಿಯಂಟ್ ಇದೆ. ಸೊ ಇದರಲ್ಲಿ 12GB ರ್ಯಾಮ್ ಕೂಡ ನಿಮಗೆ ಸಿಗುತ್ತೆ. ವರ್ಚುವಲ್ ರ್ಯಾಮ್ನ ಕೂಡ ನೀವು ಇದರಲ್ಲಿ ಅಪ್ಗ್ರೇಡ್ ಮಾಡ್ಕೋಬೋದು. ಸೊ ಮಲ್ಟಿ ಟಾಸ್ಕಿಂಗ್ ಎಲ್ಲ ಯೂಸ್ ಆಗುತ್ತೆ ಅನ್ಕೋತೀನಿ. ಬಟ್ 8GB ಇರಬೇಕಾದ್ರೆ ಅದೆಲ್ಲ ಅವಶ್ಯಕತೆ ಇದೆಯಲ್ಲ ನಿಜವಾಗ್ಲೂ ನನಗೆ ರಿಯಲ್ ಲೈಫಲ್ಲಿ ನಾನೇನು ಟೆಸ್ಟ್ ಮಾಡಿಲ್ಲ. ಇನ್ನು ಕೊನೆಯದಾಗಿ ಇದರಿಂದ ಬ್ಯಾಟ್ರಿ 4200 mAh ಒಂದಿಗೆ 44 ವ್ಯಾಟ್ನ ವಿವೋ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಬಾಕ್ಸ್ ಒಳಗಡೆ ಸಿಗುತ್ತೆ. ಸೊ ಇದು ಕೇವಲ 1ರಿಂದ 68% ಚಾರ್ಜ್ ಆಗೋಕ್ಕೆ ಕೇವಲ 30 ನಿಮಿಷ ಟೈಮ್ ತಗೊಳುತ್ತೆ. ನಿಜವಾಗ್ಲೂ ಇದೊಂದು ಒಳ್ಳೆ ಫೀಚರ್. ಇಷ್ಟಲ್ಲೇ ಸ್ಮಾರ್ಟ್ಫೋನ್ ಕಂಪ್ನಿಗಳು ಈ ಚಾರ್ಜಿಂಗ್ ಟೆಕ್ನಾಲಜಿ ಸ್ವಲ್ಪ ಜಾಸ್ತಿ ಫೀಚರ್ಸ್ನ ಕೊಟ್ಟು ಇದರಲ್ಲಿ ಒಂದು ಒಳ್ಳೆ ಟೆಕ್ನಾಲಜಿನ ತೋರಿಸಿದ್ರೆ ನಿಜವಾಗ್ಲೂ ನನಗೊಂದು ರೀತಿ ಚಾರ್ಜಿಂಗ್ ಟೆಕ್ನಾಲಜಿ ನಾನು ತುಂಬ ಹ್ಯಾಪಿ ಇದ್ದೀನಿ, ಒಂದು ರೀತಿ ಖುಷಿ ಆಗುತ್ತೆ. ಇಷ್ಟಲ್ಲೇ ಫ್ಲಿಪ್ಕಾರ್ಟಲ್ಲಿ ಇದರ ಪ್ರೀ ಬುಕ್ಕಿಂಗ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ 2000 3000 ಆಫ್ ಒಂದಿಗೆ HDFC ಕಾರ್ಡ್ ಆಫರ್ಸ್ಗಳೇನೋ ನಡೀತಾ ಇದೆ. ಸೊ ಒಂದ್ಸರ್ತಿ ನೀವು ಇದನ್ನು ಚೆಕ್ ಮಾಡ್ಬೋದು. ನಿಜವಾಗ್ಲೂ ಇದರಂತ ಕ್ಯಾಮ್ರಾ, ಡಿಸ್ಪ್ಲೇ ಮತ್ತು ಈ ಕಲರ್ ಚೇಂಜಿಂಗ್, ಬಿಲ್ಡ್ ಕ್ವಾಲಿಟಿ, ಲುಕ್ಸ್ ವೈಸ್ ಪ್ರೀಮಿಯಮ್ ಆಗಿದೆ. ನಿಜವಾಗ್ಲೂ ನನಗಿದಿರುವಂಥ ಕ್ಯಾಮ್ರಾ ಮತ್ತು ಇದಿರುವಂಥ ಬಿಲ್ಡ್ ಕ್ವಾಲಿಟಿ ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು. ಸೊ ನಿಮ್ಗೆ ಏನು ಅನಿಸುತ್ತೆ? ಸೊ ಇಂಥ ಕಲರ್ ಚೇಂಜಿಂಗ್ ಮತ್ತು ಚಾರ್ಜಿಂಗ್ ಟೆಕ್ನಾಲಜಿ ಆಗಿರಲಿ, ಸೊ ಕ್ಯಾಮ್ರಾದಲ್ಲಿ ಏನೇನು ಅಪ್ಗ್ರೇಡ್ ಮಾಡಬೇಕು, ಏನೇನು ಫೀಚರ್ಸ್ಗಳು ನಿಮ್ಗೆ ಏನು ಇಷ್ಟ ಆಗುತ್ತೆ ಕೆಳಗೆ ಗಮನಿಸೋಕ್ಕೆ ಮರಿಬೇಡಿ. ಸಿಗಂತೆ ಮುಂದೆ ಅಡಿ ಗೈಸ್ ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.